ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಡೈರೀಸ್. ಇದೇನಪ್ಪ ಮಲ್ಗಿರೋ ಮಕ್ಕಳು ನೆನಪಿಸ್ತಾ ಇದ್ದಾರೆ ಮತ್ತು ನೋಡಿದ್ರೆ ಪ್ಯಾಕ್ ಮಾಡಿರೋ ಲಗೇಜಸ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೀರಾ. ನಾವೀಗ ಟ್ರಿಪ್ ಹೊರಟಿದ್ದೀವಿ. ಎಲ್ಲಿಗೆ ಏನು ಅನ್ನೋದನ್ನೆಲ್ಲ ನಾನು ಹೋಗ್ತಾ 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 ನಿಮಗೆ ವ್ಲಾಗಲ್ಲಿ ತೋರಿಸ್ತಾ ಬರ್ತೀನಿ. ಬೆಳಗ್ಗೆ ನಾವು 6 o'clockಗೆ ಸ್ಟಾರ್ಟ್ ಆಗೋಣ ಅಂತ ಹೇಳಿ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕೆ ನಮ್ಮ ತಂಗಿ ಬೇಗನೆ ಎದ್ದು ಒಂದು 4:30ಗೆಲ್ಲ ಎದ್ದೊಳ್ತೀವಲ್ಲ ರೆಡಿ ಆಗಬೇಕು ಅಂತ. ಸೊ ಅದಕ್ಕೆ ಅವಳು ಹೇಳಿದ್ಲು, ಬೆಳಗ್ಗೆ ಟಿಫನ್ ಮಾಡಿ ಕೊಡ್ತೀನಿ, ಅದನ್ನೆಲ್ಲ ಬಾಕ್ಸ್ಗೆ ಹಾಕಿ ನೀವು ಆರಾಮಾಗಿ ಅಲ್ಲಿ ಹೋಗಿ ನೀವು ಒಂದು 10 o'clock ಅಷ್ಟಲ್ಲೇ ನೀವು ಟಿಫನ್ ಮಾಡ್ಕೋಬೋದು ಅಂತ ಹೇಳಿದ್ಲು. ಸೊ ಅದಕ್ಕೆ ಅದು ನೆನ್ನೆ ನೈಟ್ ಪ್ಲಾನ್ ಆಯಿತು. ಅದರಿಂದ ನಾನು ಅವಳಿಗೆ ಏನೇನು ಬೇಕು ಪಾತ್ರೆ ಮತ್ತು ಅವಳಿಗೆ ಅಡುಗೆ ಮಾಡೋದಕ್ಕೆ ವೆಜಿಟೇಬಲ್ಸ್ ಅದೆಲ್ಲ ಏನು ಬೇಕೋ ಅದನ್ನೆಲ್ಲ ಅವಳಿಗೆ ಕೊಟ್ಟೆ ರೆಡಿ ಮಾಡ್ಕೊಳ್ಳಿ ಅಂತ. ಸೊ ಅಷ್ಟರಲ್ಲಿ ಅಮ್ಮ ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ಪೂಜೆಗೆ ಅಂತ ರೆಡಿ ಮಾಡ್ತಾ ಇದ್ದಾರೆ. 4 days ನಾವು ಪೂಜೆ ಮಾಡೋದಕ್ಕೆ ಮನೇಲಿ ಇರಲ್ಲ ಅಲ್ವಾ, ಟ್ರಿಪ್ ಕೊಡ್ತಾ ಇರೋದ್ರಿಂದ. ಸೊ ಅದಕ್ಕೆ ನಮ್ಮಮ್ಮ ಫಸ್ಟ್ ಪೂಜೆಗೆ ರೆಡಿ ಮಾಡ್ಕೊತೀನಿ ಅಂತ ಅವರು ಪೂಜೆಯಲ್ಲಿ ಬ್ಯುಸಿ ಆಗಿದ್ರು. ನೆಕ್ಸ್ಟ್ ನನ್ಗೆ ಹೇಳಿದ್ರೆ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಮ್ಮ ಮನೆಯವ್ರನ್ನ ಲಾಸ್ಟಲ್ಲಿ ಎಪ್ಸೋಣ ಅಂತ ಅನ್ಕೊಂಡೆ, ಯಾಕೆಂದ್ರೆ ಅವ್ರು ನೆನ್ನೆ ನೈಟ್ ಸ್ವಲ್ಪ ಕೆಲಸದಿಂದ ಬರೋದು ಲೇಟ್ ಆಗಿತ್ತು. ಅದಕ್ಕೆ ನಾನು ಅವನ್ನ ಬೇಗ ಎಪ್ಸಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಆಬ್ವಿಯಸ್ಲಿ ಗಂಡಸೆಲ್ಲ ಸ್ವಲ್ಪ ಬೇಗನೆ ರೆಡಿ ಆಗ್ತಾರಲ್ವಾ. ಅದಕ್ಕೆ ಅವ್ರನ್ನ 5:30 ಹಿಂಗೆ ಎಪ್ಸೋಣ ಅಂತ ಹೇಳಿ ನಾನು ಅವ್ರನ್ನೇನು ಬೇಗ ಎಪ್ಸಕ್ಕೆ ಹೋಗಿಲ್ಲ. ಸೊ ನನ್ನ ತಂಗಿ ಹೇಳಿದ್ರು, ನಾನು ರೆಡಿ ಆಗೋಷ್ಟಲ್ಲೇ ಟೈಮ್ ಆಗುತ್ತೆ, ಅದಕ್ಕೆ ನೀವೆಲ್ಲ ರೆಡಿ ಆಗ್ತಾ ಇರಿ, ನಾನು ಅಡುಗೆ ಮಾಡಿಕೊಡ್ತೀನಿ ಅಂತ. ಸೊ ನೆಕ್ಸ್ಟ್ ನಾನು ಬಂದು ಫ್ರೆಶ್ ಅಪ್ ಹಾಕಿ ಬಂದೆ. ನಾನು ಅಷ್ಟೊಂದೆಲ್ಲ ಏನು ಮೇಕಪ್ ಎಲ್ಲ ಹಾಕ್ಕೊಳ್ಳೋದಕ್ಕೂ ಬರಲ್ಲ, ಅಷ್ಟು ಹಾಕ್ಕೊಳ್ಳೋದು ಇಲ್ಲ, ತುಂಬ ಸಿಂಪಲಾಗಿ ಹಾಕ್ಕೊತೀನಿ. ನನಗೆ ಅದು ಬೇರೆ ತುಂಬಾ ಸ್ವೆಟ್ ಇದೆ. ಸೊ ನಾನು ಏನೇ ಮೇಕಪ್ ಹಾಕ್ಕೊಂಡ್ರು ಕೂಡ ಅದು 5 to 10 minutes ನನ್ನ ಆಸೆಗೋಸ್ಕರ ಹಾಕ್ಕೋಬೇಕಷ್ಟೇ. ಅಕ್ಕನ್ಗೆ ಹೇಳ್ದೆ ಮಗುನ ಸ್ವಲ್ಪ ಬೇಗ ಕರ್ಕೊಂಬನ್ನಿ ರೆಡಿ ಮಾಡಿ ಅಂತ. ಆಲ್ಮೋಸ್ಟ್ ನಾವಿಲ್ಲಿ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ 6:10 ಆಗೋಗಿತ್ತು. ಅವರು ಕೂಡ ಅವ್ರ ಮಗಳಿಗೆ ಬಾಯಣ್ಣ ಅಂತ ಬಂದಿದ್ದೆ. చూడండి నా పిల్లకాయలు హాయ్ ಮಾಡಿ ಎಲ್ಲರೂ ಹಾಯ್ ಹಾಯ್ చెప్పలేదు వెనక ఇంకో ఇల్లరప్ప ಯಾಕಪ್ಪ ಮಿಂದಕ್ಕೆ ರಾರಾ. ನಮ್ಮ ತಂಗಿ ಮತ್ತೆ ನಮ್ಮ ತಂಗಿ ಮಕ್ಕಳು ಇಬ್ರು ನಮ್ಮ ಜೊತೆ ಟ್ರಿಪ್ಪಲ್ಲಿ ಬರ್ತಿಲ್ಲ. ಆಕ್ಚುಲಿ ನಮ್ದು ತುಂಬಾನೇ ಚಿಕ್ಕ ಕಾರು, ಓನ್ಲಿ 5 members ಮಾತ್ರ ತುಂಬಾ ಕಂಫರ್ಟಬಲ್ ಆಗಿ ಕುತ್ಕೊಳ್ಬೋದಲ್ವಾ. ಸ್ವಿಫ್ಟ್ ಡಿಸೈರ್ ಇದು. ಸೊ ನೆಕ್ಸ್ಟ್ ನಾವು ಅವ್ರನ್ನ ದೇವನಹಳ್ಳಿಯಲ್ಲಿ ಬಿಟ್ಟು ನಾವು ಅಲ್ಲಿಂದ ಸ್ಟಾರ್ಟ್ ಆದ್ವಿ. ಅವ್ರ ಯಜಮಾನ್ರು ಬಂದು ಅವ್ರನ್ನ ಕರ್ಕೊಂಡು ಹೋದ್ರು. ಅವ್ರು KR ಅಲ್ಲಿ ಇರೋದು. ಸೊ ಅವ್ರ ಮನೆಯವರು ದೇವನಹಳ್ಳಿವರೆಗೂ ಬಂದು ಅಲ್ಲಿಂದ ಕರ್ಕೊಂಡು ಹೋದ್ರು. ನಾವು ಅಲ್ಲಿಂದ ಸ್ಟಾರ್ಟ್ ಆದ್ವಿ. ನಾವು ಹೆಬ್ಬಾಳ ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂದು 7:45 ಏನೋ ಆಗಿತ್ತು. ಹೋಗ್ತಾ ಹೋಗ್ತಾ ನನಗೆ ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಸ್ವಲ್ಪ ಕಣ್ಣಿಗೆ ಬಿತ್ತು. ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲ್ ಅಂತಂದರೆ ನನಗೆ ಸ್ವಲ್ಪ ಲೈಕ್ ಏನೋ ಒಂಥರ ಅಫೆಕ್ಷನ್ನು. ಯಾಕೆಂತಂದರೆ ನನಗೆ ತುಂಬ ಕಡೆ ಹಾಸ್ಪಿಟ್ಲಿಗೆ ತಿರುಗಿದ್ವಿ ನಮಗೆ ಮಕ್ಕಳಾಗಿರಲಿಲ್ಲ ಅಂತ. ಸೊ ಬ್ಯಾಪ್ಟಿಸ್ಟಲ್ಲಿ ನನಗೆ ಫಸ್ಟ್ ಸಿಟ್ಟಿಂಗಲ್ಲೇ ನನಗೆ ಕನ್ಸೀವ್ ಆಯಿತು. ಸೊ ನನಗೆ ಅದಕ್ಕೆ ಒಂದು ಸ್ವಲ್ಪ ಒಳ್ಳೆ ಫೀಲಿಂಗ್ ಇದೆ ಆ ಹಾಸ್ಪಿಟ್ಲ್ ಮೇಲೆ. ಮತ್ತು ಅಲ್ಲಿಂದ ಕೆಂಗೇರಿ ಸ್ಯಾಟಲೈಟ್ ನಾವು ಕ್ರಾಸ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಆಗಿತ್ತು. ಇಲ್ಲಿ ನೋಡಿ ಈ ಆಟೋ ಮೇಲೆ ಯಾವ ಥರ ಬಂದಿದೆ ಅಂತ, ಕರ್ನಾಟಕ ನನ್ನ ದೇವಸ್ಥಾನ, ಕನ್ನಡ ನನ್ನ ದೇವರು ಅಂತ. ಸೊ ಈ ಥರ ಕೋಡ್ಸ್ ಎಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ನೀವು ಯಾವುದೇ ಪ್ರೀತಿ ಆಟೋಗಳ ಮೇಲೆ ತುಂಬ ಬರ್ತಿರ್ತಾರೆ ಈ ಥರ, ಬಟ್ ಒಬ್ಬೊಬ್ರಿಗೆ ಒಂದೊಂಥರ ಯೂನಿಕ್ ಥಾಟ್ಸು. ಬಟ್ ಆ ಅಭಿಮಾನ ಅನ್ನೋದು ಆ ಒಂದು ಮಾತುಗಳಲ್ಲೇ ಗೊತ್ತಾಗುತ್ತೆ. ತುಂಬ ಖುಷಿ ಆಗುತ್ತೆ ನಾವು ಈ ಥರ ನೋಡಿದಾಗ. ಮತ್ತೆ ನೋಡಿ ಅಲ್ಲಿಂದ ಸ್ವಲ್ಪ ನಾವು ಮುಂದಕ್ಕೆ ಬಂತ ಮತ್ತೆ ಫ್ಲೈಓವರ್ ಹತ್ತಿದ ತಕ್ಷಣ ಈ ಥರ ಒಂದು ದರ್ಶನ್ದು ಬಸ್ ಮೇಲೆ ಹಾಕಿದ್ರು. ಸೊ ಇದನ್ನ ನೋಡಿ ಏನ್ ನೆನಪಾಯ್ತಪ್ಪ ಅಂತಂದ್ರೆ, ಒಳ್ಳೆ ಮನುಷ್ಯ ಪಾಪ. ಏನೋ ಎಲ್ಲರ ಲೈಫಲ್ಲೂ ಆ ಥರ ಒಂದು ಅನ್ಎಕ್ಸ್ಪೆಕ್ಟೆಡ್ ಇದ್ದೇ ಇರುತ್ತೆ. ಸೊ ಅವ್ರ ಫ್ಯಾನ್ಸ್ಗಂತೂ ತುಂಬಾನೇ ದುಃಖ ಇರುತ್ತೆ. ಅವ್ರು ಬೇಗ ಆಚೆ ಬರಲಿ, ನೆಮ್ಮದಿಯಾಗಿರ್ಲಿ, ಅವರು ಕೂಡ ಒಂದೆಲ್ಲ ಲೈಫ್ನಲ್ಲಿ ಲೀಡ್ ಮಾಡಲಿ ಅನ್ನೋದನ್ನ ನಾನು ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಬಯಸ್ತಾ ಇದ್ದೀನಿ. ಇನ್ನೇನು ಶ್ರೀರಂಗಪಟ್ಟಣ ರೀಚ್ ಆಗ್ತಾ ಇದೀವಿ. ಇನ್ನೊಂದು 40 kilometers ಇದೆ. ಸೊ ಫಸ್ಟ್ ಶ್ರೀರಂಗಪಟ್ಟಣ ವಿಸಿಟ್ ಮಾಡಿ ಆಮೇಲೆ ನೆಕ್ಸ್ಟ್ ನಾವು ಮೈಸೂರಿಗೆ ಹೋಗ್ತಾ ಇದೀವಿ. ಇನ್ನು ಅಲ್ಲಿರೋ ಸ್ವಲ್ಪ ಟೆಂಪಲ್ಸ್ನ ನೋಡ್ಕೊಂಡು ನಮ್ಮ ಕಾರಲ್ಲಿ ನಾವು ಇದೇ ಫಸ್ಟ್ ಟ್ರಿಪ್ ನಾವು ಹೋಗ್ತಾ ಇರೋದು. ನಿಮಗೆ ಖುಷಿ ಇದೆಯಾ ನವೀನಾ? ಫುಲ್ ಖುಷಿ ಇದೆ ನಮಗೆ. ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಟ್ರಿಪ್ಗೆ ಅಂತ. ಸೊ ಈ ಥರ 4 days ಹತ್ರ ಯಾವತ್ತು ಪ್ಲಾನ್ ಮಾಡಿರ್ಲಿಲ್ಲ, ನಾವು ಫಸ್ಟ್ ಟೈಮ್ ಪ್ಲಾನ್ ಮಾಡಿದ್ದೀವಿ. ಇರೋಂಥ ಪ್ರತಿಯೊಂದು ಪ್ಲೇಸಸ್ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಬ್ಲಾಗ್ನ ಎಂಜಾಯ್ ಮಾಡಿ.
ನಮ್ಮ ಅಕ್ಕನ ಮಗಳಿಗೆ ಮತ್ತೆ ನನ್ನ ಮಗಳಿಗೆ ಡ್ಯಾನ್ಸ್ ಅಂದ್ರೆ ಸ್ವಲ್ಪ ಇಷ್ಟ ಜಾಸ್ತಿ. ಯಾವುದೇ ಹೊಸ ಹಾಡು ಹೊಸ ಸ್ಟೆಪ್ಪು ಆ ಥರ ಯಾವುದೇ ಬಂದ್ರು ಕೂಡ ತುಂಬಾನೇ ಬೇಗ ಕಲ್ತ್ಕೊಂಡ್ಬಿಡ್ತಾರೆ. ನೋಡಿ ಅವ್ರ ಅಪ್ಪ ಕೂಡ ಅವ್ರು ಡ್ಯಾನ್ಸ್ ಮಾಡ್ತಿದ್ರು ಮಿರರಲ್ಲಿ ನೋಡ್ಕೊಂಡೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ಮನೆಯವ್ರಿಗೆ ಸಖತ್ ಇಷ್ಟ ಮಕ್ಕಳು ಫುಲ್ ಆಕ್ಟಿವ್ ಆಗಿರೋದು ಅಂತಂದ್ರೆ. ಅದರಲ್ಲೂ ನನ್ನ ಮಗಳು ಸ್ವಲ್ಪ ಆಕ್ಟಿವ್ ಆಗಿರ್ತಾಳೆ ತುಂಬಾ. ನಮ್ಮ ಅಕ್ಕ ಮಗಳು ಅಷ್ಟೇ ತುಂಬಾನೇ ಆಕ್ಟಿವ್. ಇನ್ನೇನು ಶ್ರೀರಂಗಪಟ್ಟಣ ರೀಚ್ ಆಗ್ತೀವಿ ಅನ್ನೋಂಗೆ ಒಂದ್ ಸ್ವಲ್ಪ ಮುಂದೆ ಒಂದು ಟೋಲ್ ಬರುತ್ತೆ. ಸೊ ಟೋಲ್ ಅಲ್ಲಿ ನೇಚರ್ ಕಲ್ಸ್ ಎಲ್ಲ ಮುಗಿಸ್ಕೊಂಡು ತುಂಬಾ ಹೊತ್ತು ಡ್ರೈವ್ ಮಾಡಿದಾರಲ್ವಾ ಅವರು ಕೂಡ. ಒಂದು 6:30 ಇಂದ ನಾವಿಲ್ಲಿ ಶ್ರೀರಂಗಪಟ್ಟಣ ರೀಚ್ ಆಗೋಷ್ಟರಲ್ಲಿ 10 o'clock ಹತ್ತತ್ರ ಆಗಿತ್ತು. ನಮ್ಮೂರಿಂದ ಶ್ರೀರಂಗಪಟ್ಟಣ ರೀಚ್ ಆಗುವಷ್ಟಕ್ಕೆ ಕರೆಕ್ಟಾಗಿ 10 o'clock ಆಗ್ಬಿಟ್ಟಿದೆ. ಫುಲ್ಲು ಟಿಫನ್ ತಿನ್ಬೇಕು ಅಂತ ಫೀಲ್ ಆಗ್ತಾ ಇದೆ. ಮನೆಯಲ್ಲಿ ಬೆಳಿಗ್ಗೆನೆ ನಾವು ಟೊಮೊಟೊ ಭಾತ ಮಾಡ್ಕೊಂಡಿದ್ದೀವಿ. ಸೊ ಈಗ ಎಲ್ಲಾದ್ರೂ ಒಂದ್ ಕಡೆ ಚೆನ್ನಾಗಿರೋ ಪ್ಲೇಸ್ ನೋಡಿ ಕುತ್ಕೊಂಡು ಫಸ್ಟ್ ಟಿಫನ್ ಮಾಡೋಣ ಅಂತ, ಆಮೇಲೆ ದೇವಸ್ಥಾನಕ್ಕೆ ಹೊರಡ್ತೀವಿ. ಬಿಡ್ತೀನಿ. Chocolate. ಜಿಮ್ ಅಲ್ವಾ? ಸಾಕಮ್ಮ ಋತ್ವಿಕಾ, ನಡಿ ಸಾಕ್ ಬಾ. ಎಷ್ಟ್ ಮಾಡ್ತೀಯಾ? ಬಾ ನಡಿ. ಟಿಫನ್ ಮಾಡ್ಕೊಂಡು ಈಗ ಶ್ರೀರಂಗಪಟ್ಟಣ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದೀವಿ. ಸೊ ಹಿಸ್ಟಾರಿಕಲ್ ಟೆಂಪಲ್ ಶ್ರೀರಂಗಪಟ್ಟಣ ಇದೀವಿ. ಒಳಗಡೆ ಮೇ ಬಿ ಫೋನ್ ಅಲ್ಲೋ ಇಲ್ಲ ಅನ್ಸುತ್ತೆ, ಇಲ್ಲ ತುಂಬಾ ವರ್ಷ ಆಗಿದೆ ಬಂದು. ಸೊ ಇದ್ರೆ ಫೋಟೋಸ್ನ ವಿಡಿಯೋಸ್ನ ಮಾಡೋದು. ಒಳಗಡೆ ಫೋಟೋಸ್ ವಿಡಿಯೋಸ್ ಮತ್ತೆ ಮಾಡೋದಕ್ಕೆ ಬಿಡ್ಲಿಲ್ಲ ಅವರು. ಸೊ ಅದಕ್ಕೆ ನಾವು ಒಳಗಡೆ ಏನು ಫೋಟೋಸ್ನ ವಿಡಿಯೋಸ್ನ ಮಾಡಕ್ ಆಗ್ಲಿಲ್ಲ. ದರ್ಶನ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ. ಸೊ ಅಲ್ಲೇ ಏನಾದ್ರು ಮಕ್ಕಳಿಗೆ ಏನಾದ್ರು ಆಟ ಸಾಮಾನು ಹತ್ರ ಏನಾದ್ರು ತಕ್ಕೊಡೋಣ ಅಂತ ಹೇಳಿ, ಬಟ್ ಅವರು ಅದನ್ನೆಲ್ಲ ಅವ್ರಿಗೆ ಅಷ್ಟೊಂದು ಅಬ್ಸರ್ವ್ ಆಗ್ಲಿಲ್ಲ. ಅವ್ರಿಗೆ ಅಲ್ಲಿ ಕುದುರೆ ಹಿಡ್ಕೊಂಡು ಕುದುರೆ ರೌಂಡ್ ಮಾಡಿಸ್ತಾರಲ್ವಾ, ಸೊ ಅದು ಅವ್ರಿಗೆ ಇಷ್ಟ ಆಯ್ತಂತೆ. ಅದಕ್ಕೆ ನಾವ್ ಅದ್ರ ಮೇಲೆ ಕೂತ್ಕೋತೀವಿ, ಆಟ ಸಾಮಾನ್ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ ಅವ್ರನ್ನ ಕುದುರೆ ಮೇಲೆ ಕೂರ್ಸಿದ್ವಿ. ಅಕ್ಕನ ಮಗಳಿಗೆ ಇದೇ ಫಸ್ಟ್ ಟೈಮ್ ಅಂತೆ, ಅವ್ಳು ಯಾವತ್ತೂ ಕೂತಿರ್ಲಿಲ್ಲ. ಬಟ್ ನನ್ ಮಗಳಿಗೆ ನಾವು ಬೇರೆ ಪ್ಲೇಸಸ್ ಕರ್ಕೊಂಡು ಹೋದಾಗ ಅವ್ಳಿಗೆ ಕೂರ್ಸಿದ್ವಿ. ಸೊ ಚೆನ್ನಾಗಿದ್ಯಮ್ಮ? ಯಾಕಪ್ಪ? ಹೌದಾ? ಬರ್ತೀನಿ ಮಮ್ಮಿ ಹೇಳ್ತೀನಲ್ಲ ಈಗ ಗೊತ್ತವಾ? ಹೇಳ್ತೀನಿ ನಮ್ಮ ಮನೆ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿದ್ವಿ ಅಂತ. ಇಲ್ಲ ನೋಡಿ ವಿನು, ಚೆನ್ನಾಗಿದ್ಯಾ? ಋತ್ವಿಕಾ ಚೆನ್ನಾಗಿದ್ಯಾ ಪಾಪ? ಏನು ಋತ್ವಿಕಾ ಚೆನ್ನಾಗಿದ್ಯಾ? ಚಪ್ಪಲ್ ಹಾಕಿ ಮಾಜಾ ಜ್ಯೂಸ್ ಎಲ್ಲ ಕೇಳಿದ್ರೆ ನ್ಯಾಚುರಲ್ ಜ್ಯೂಸ್ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀವಿ ಮಗುನ. ಏನ್ ಕುಡಿತೀಯಮ್ಮ? ನ್ಯಾಚುರಲ್ ಜ್ಯೂಸಾ?
ನ್ಯಾಚುರಲ್ ಜ್ಯೂಸ್ ಚೆನ್ನಾಗಿದ್ಯಾ? ಕೊಡಿ. ಶ್ರೀರಂಗಪಟ್ಟಣ ಸ್ನಾನಘಟ್ಟ ಹತ್ರ ಬಂದಿದೀವಿ. ಸೊ ಜನ ಎಲ್ಲರೂ ತಿಥಿ ಕಾರ್ಯ ಎಲ್ಲ ನಡೆಸ್ತಾ ಇದ್ದಾರೆ. ಇಲ್ಲಂತೂ ವೆದರ್ ತುಂಬಾನೇ ಚೆನ್ನಾಗಿದೆ. ಬಿಸಿಲು ತುಂಬಾ ಇದೆ. ಹಂಗೆ ಕೆಳಗಡೆ ಹೋಗಿದ ತಕ್ಷಣ ನಮ್ಗೆ ಸ್ವಲ್ಪ ತಣ್ಣಗುನು ಇದೆ. ನಾವು ನಮ್ ಗಾಡಿಗೆ ನಾವ್ ಇಲ್ಲೇ ಮಾಡಿದ್ದು. ಏಮಮ್ಮ ಮಾಡ್ತೀನಿ ತರ್ಪಣ ಬಿಟ್ಟಿದ್ದಿಲ್ಲೇ ನಾವು ನಮ್ ಗಾಡಿಗೆ. ಅಸ್ಥಿ ಮತ್ತೆ ತರ್ಪಣ ಅಂತೆ. ನಾವು ಅವಾಗೂ ನಾವು ಬಂದಿದ್ವಿ ಇಲ್ಲಿಗೆ. ಏನೋ ಒಂದು ಮೆಮೊರಿ ಇದೆ ಇಲ್ಲಿ ಹರಿತಾ ಇರೋ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ತಿಥಿ ಕಾರ್ಯನೆಲ್ಲ ಮಾಡೋ ಅಂತವ್ರು ಅಲ್ಲೇ ಸ್ನಾನ ಮಾಡ್ಕೊತಾರೆ. ಅಲ್ಲೇ ಸ್ನಾನ ಮಾಡ್ಕೊಂಡು ಅಲ್ಲೇ ಬಟ್ಟೆನೆಲ್ಲ ಬಿಚ್ಬಿಟ್ಟು ಅಲ್ಲೇ ನದಿಗೆ ಎಸೆದ್ಬಿಟ್ಟೆಲ್ಲ ಹೋಗ್ಬಿಡ್ತಾರೆ. ಸೊ ಅದೊಂಥರ ವಾಟರ್ ಪೊಲ್ಯೂಷನ್. ನಾವ್ ಹೆಂಗೆ ನಮ್ ಮನೇನ ನಾವ್ ಹೆಂಗ್ ಕ್ಲೀನ್ ಆಗಿ ಇಟ್ಕೊತೀವೋ ಸೊ ಅದನ್ನು ಅದೇ ತರ ಇಟ್ಕೋಬೇಕು ಅನ್ನೋ ಥಾಟ್ ಎಲ್ಲರಿಗೂ ಬಂದಾಗೇನೆ ಎಲ್ಲ ಕಡೆ ಕ್ಲೀನ್ ಆಗಿರೋದಕ್ಕೆ ಸಾಧ್ಯ. ಬಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಹರಿಯೋ ನದಿ. ಅಷ್ಟೇ ಶುದ್ಧವಾಗಿದೆ ಆಕ್ಚುಲಿ ಹೇಳ್ಬೇಕು ಅಂತ. ನೀರ್ ನೋಡಿದ್ರೆ ನಮ್ಗೆ ಟೆನ್ಷನ್ ಆಗುತ್ತೆ. ಸೊ ಅದಕ್ಕೆ ನೀರನ್ನು ಮುಳುಗುವಷ್ಟೆಲ್ಲ ಧೈರ್ಯ ಇಲ್ಲ ನಮ್ಗೆ. ಸೊ ಅದಕ್ಕೆ ಜಸ್ಟ್ ಕಾಲ್ನ ತಣ್ಣಗ್ ಮಾಡ್ಕೊಳ್ಳೋಣ ಅಂತ ನಾನು, ಪಾಪು ಮತ್ತೆ ಅಕ್ಕನ ಮಗಳು, ನಮ್ಮ ಮನೆಯವರು, ಅಮ್ಮ 5 ಜನ ಕೂಡ ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಪಾಸ್ ಮಾಡ್ಕೊಂಡು ನೀರಲ್ಲಿ ಆಟ ಆಡ್ತಾ ನಾವ್ ಅಲ್ಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಸ್ಟಾರ್ಟ್ ಆಗ್ತೀವಿ. ನೆಕ್ಸ್ಟ್ ಎಲ್ಲಿಗೆ ನಾವಿನ್ನ ಹೋಗೋದು? ನಿಮಿಷಾಂಬ ಟೆಂಪಲ್. ಈಗ ನೆಕ್ಸ್ಟ್ ಆ ಡೆಸ್ಟಿನೇಷನ್ ಹೋಗ್ತಾ ಇದೀವಿ. ಋತ್ವಿಕಾ, ನಿಮಿಷಾಂಬ ಟೆಂಪಲ್ಗೆ ಹೋಗೋಣವಾ? ಚೆನ್ನಾಗಿದ್ದ ಶ್ರೀರಂಗಪಟ್ಟಣ? ಇಷ್ಟ ಆಯ್ತಾ? ನೀವೆಲ್ಲ ಆಡದ್ರಾ? ನಿಮಿಷಾಂಬ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಫುಲ್ 12 o'clock ಆಗಿತ್ತು. ನಡಿಯಕ್ಕೂ ಆಗ್ತಿಲ್ಲ, ಅಷ್ಟು ಬಿಸಿ ಆಗ್ಬಿಟ್ಟಿತ್ತು ನೆಲ ಎಲ್ಲಪ್ಪ. ದೇವಸ್ಥಾನ ಒಳಗಡೆ ಹೋಗಿದ ತಕ್ಷಣ ಅಲ್ಲೂ ಕೂಡ ಅವರು ಫೋಟೋಸ್ನ ವಿಡಿಯೋಸ್ನ ತೆಗಿಬೇಡಿ ಅಂತ ಹೇಳ್ಬಿಟ್ಟು ರೆಸ್ಟ್ರಿಕ್ಟ್ ಮಾಡ್ಬಿಟ್ರು. ಸೊ ಅದಕ್ಕೆ ನಾನು ಯಾವುದೇ ರೀತಿ ಫೋಟೋಸ್ ವಿಡಿಯೋಸ್ ಎಲ್ಲ ಏನು ಅಷ್ಟೊಂದೆಲ್ಲ ತಗೊಳಕ್ ಆಗ್ಲಿಲ್ಲ. ಆಚೆ ಬಂದು ಯಾವ್ಯಾವ ದೇವರಿದೆಯೋ ಆ ಒಂದು ಫೋಟೋಸ್ನ ಮಾತ್ರ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ಮತ್ತೆ ಅಲ್ಲಿಂದ ಆಚೆ ಬಂದಿದ ತಕ್ಷಣ ನೋಡಿದ್ರೆ ಅಲ್ಲಿ ದೇವಸ್ಥಾನದ ಪಕ್ಕ ಒಂದು ಸಣ್ಣ ಮಾರ್ಕೆಟ್ ತರನೇ ಇತ್ತು. ಅಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂತಂದ್ರೆ ಈ ಮಲ್ಗೆ ಹೂನ ದೇವ್ರಿಗೆ ಕೊಡ್ತಾರೆ. ಸಖತ್ ಮಲ್ಗೆ ಹೂ ವಾಸನೆ ಅಂತ ಸಖತ್ತಾಗಿ ಬರ್ತಾ ಇತ್ತು. ಮತ್ತೆ ಅವ್ರು ಹೇಳಿದ್ರು, ನೀವ್ ಹೆಂಗು ಬಂದಿರೋದು 12 o'clock ಒಳಗಡೆ ಇರೋದ್ರಿಂದ ದರ್ಶನ ನೀವು ಆರಾಮಾಗಿ ಮಾಡ್ಕೊಂಡು ಊಟಕ್ಕೆ ಹೋಗಿ ಅಂತ. ಇಚ್ಛೆ ಇಡಕ್ ಆಗ್ತಾ ಇಲ್ಲಪ್ಪ, ಅಷ್ಟೊಂದು ಬಿಸಿಲಿದೆ. ದರ್ಶನ ತುಂಬಾ ಚೆನ್ನಾಗಾಯ್ತು. ಸೊ 12 ಗಂಟೆ ಒಳಗಡೆ ಬಂದಿದ್ವಿ. ಸೊ ಅದಕ್ಕೆ ನಮ್ಗೆ ಈಸಿಯಾಗಿ ದರ್ಶನ ಆಯ್ತು. ಅಷ್ಟೊಂದು ದರ್ಶನ ಇರ್ಲಿಲ್ಲ. ಈಗ 12:30ಇಂದ 3 ಗಂಟೆವರೆಗೂ ಅನ್ನ ಸಂತರ್ಪಣೆ ಇರುತ್ತೆ ಅಂತ ಹೇಳಿದ್ರು. ಸೊ ಈಗ ಪ್ರಸಾದ ತಗೊಳ್ಳೋದಕ್ಕೆ ಅಂತ ಬಂದಿದೀವಿ. ಇಲ್ಲಿ ತಟ್ಟೆ ಮತ್ತೆ ಲೋಟ ಅವರೇ ಎಲ್ಲ ವಾಶ್ ಮಾಡಿ ಇಟ್ಟಿರ್ತಾರೆ. ನಾವೇ ತಟ್ಟೆ ಮತ್ತೆ ಲೋಟನ ತಗೋಬೇಕಾಗುತ್ತೆ. ಹಾಲು ಅಷ್ಟೇ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ಅಮ್ಮ ಅವ್ರಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ನಿಮಿಷಾಂಬ ದೇವಿಗೆ. ನೀವು ಕೂಡ ಶ್ರೀರಂಗಪಟ್ಟಣಕ್ಕೆ ಬಂದ್ರೆ ನಿಮಿಷಾಂಬ ದೇವಿನ ದರ್ಶನ ಮಾಡ್ಕೊಂಡು ಹೋಗಿ. ನಿಮಿಷಾಂಬ ದೇವಸ್ಥಾನದಲ್ಲಿ ಪ್ರಸಾದನ ತಿನ್ಕೊಂಡು ನೆಕ್ಸ್ಟ್ ನಾವು ಅಲ್ಲೇ ಹೊಳೆ ಇತ್ತು, ಅಲ್ಲೂ ಕೂಡ ಮಕ್ಕಳನ್ನ ಸ್ವಲ್ಪ ಹೊತ್ತು ಆಟಾಡೋದಕ್ಕೆ ಅಂತ ಬಿಟ್ಟಿದ್ವಿ, ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅಂತ. ಸೊ ನಾವು ಕೂಡ ಸ್ವಲ್ಪ ಹೊತ್ತು ಅಲ್ಲಿ ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ದರ್ಯಾ ದೌಲತ್. ದರ್ಯಾ ದೌಲತ್ ಏನಪ್ಪಾ ಅಂತಂದ್ರೆ ಟಿಪ್ಪು ಸುಲ್ತಾನ್ನ ಅರಮನೆ ಅದು. ಸೊ ಆ ಅರಮನೆ ಒಂದು ಮ್ಯೂಸಿಯಂ ತರಾನೇ ಇದೆ. ಒಂದು ಸಣ್ಣ ಮ್ಯೂಸಿಯಂ ಮತ್ತು ಅವ್ರು ಉಪಯೋಗಿಸ್ತಾ ಇರುವಂತ ಬಟ್ಟೆಗಳು ಮತ್ತೆ ಆಯುಧಗಳು, ಕಾಯಿನ್ಗಳು, ಒಂದಷ್ಟು ಪೇಂಟಿಂಗ್ಸ್ ನ ಅಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಅದು ಒಂಥರ ಚೆನ್ನಾಗಿದೆ. ನೀವು ಕೂಡ ಆ ಕಡೆ ಹೋದಾಗ ದರ್ಯಾ ದೌಲತ್ನ ಮಿಸ್ ಮಾಡದೆ ನೋಡ್ಕೊಂಡ್ ಬನ್ನಿ. ಸೊ ಇದಕ್ಕೆ ಎಂಟ್ರಿ ಫೀಸ್ ಬಂದು 20 rupees ಏನೋ ಇರ್ಬೇಕು.
ಓಕೆ ಪರವಾಗಿಲ್ಲ ಬರ್ತಂತಾನೆ ಅನ್ನಿಸ್ತು. ಮಕ್ಕಳು ಆ ಒಂದು ಡಿಫ್ರೆಂಟ್ ಆಗಿರುವಂತ ಫರ್ನಿಚರ್ಸು ಮತ್ತೆ ಫಿರಂಗಿ ಗುಂಡು ಅದನ್ನೆಲ್ಲ ನೋಡಿ ಸ್ವಲ್ಪ ಇನ್ಫಾರ್ಮೇಶನ್ ನ ತಿಳ್ಕೊಂಡ್ರು, ಇದೇನು ಅದೇನು ಅಂತ ಕೇಳಿ. ಅವ್ರಿಗೂ ಒಂಥರ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಇವರೇ ಟಿಪ್ಪು ಸುಲ್ತಾನು. ಸೊ ದರ್ಯಾ ದೌಲತ್ ಒಳಗಡೆ ಕೂಡ ಗಾರ್ಡನ್ ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದಕ್ಕೆ ಮಕ್ಕಳು ಸ್ವಲ್ಪ ಹೊತ್ತಲ್ಲೇ ಆಟ ಆಡ್ತೀವಿ ಅಂತ ಹೇಳಿದ್ರು, ಅವ್ರನ್ನ ಸ್ವಲ್ಪ ಹೊತ್ತಲ್ಲೇ ಆಟ ಆಡೋದಕ್ಕೆ ಬಿಟ್ವಿ. ನೆಕ್ಸ್ಟ್ ಅಲ್ಲಿಂದ ನಾವು ಇನ್ನೊಂದ್ ಪ್ಲೇಸ್ಗೆ ಮೂವ್ ಆಗ್ಬೇಕಾದ್ರೆ ಮಕ್ಕಳು ಸ್ವಲ್ಪ ತುಂಬಾ ಬಿಸಿಲಿರೋದ್ರಿಂದ ಏನಾದ್ರು ನೀರ್ ತರ ಇರೋಂತ ಏನೋ ಪಾನೀಯ ಕುಡಿಬೇಕು ಅಂತ ಹೇಳಿದ್ರು. ಸೊ ಅಲ್ಲಿ ಗೋಲಿ ಸೋಡಾ ಇತ್ತು. ನಮ್ಮ ಮನೆಯವ್ರಿಗೆ ಸಕ್ಕರೆ ಇಷ್ಟನಂತೆ ಗೋಲಿ ಸೋಡಾ. ಡಿಫ್ರೆಂಟ್ ಫ್ಲೇವರ್ಸ್ ಒಬ್ಬೊಬ್ರು ತಗೊಂಡ್ರು. ಸೊ ನನಗೂ ಕೂಡ ಇಷ್ಟ ಆಯ್ತು. ಫಸ್ಟ್ ಟೈಮ್ ನಾನು ಗೋಲಿ ಸೋಡಾ ಕುಡ್ತಿತ್ತು, ನಾನು ಕುಡ್ದಿರ್ಲಿಲ್ಲ. ಇಷ್ಟ ಆಯ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ನೆಕ್ಸ್ಟ್ ಅಲ್ಲಿಂದ ನಾವು ನೋಡಿ ಪಯಣ ಅಂತ ಹೇಳಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಕಾರ್ ಮ್ಯೂಸಿಯಂ ನ ಒಂದು ಮಾಡಿದ್ದಾರೆ. ಸೊ ನಾವ್ ಅಲ್ಲಿಗೆ ಹೋದ್ವಿ. ಕಾರ್ ಮ್ಯೂಸಿಯಂ ವಿಡಿಯೋಸ್ ನಾನು ಒಂದು ಸಪ್ರೇಟ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಆ ಒಂದು ವಿಡಿಯೋಸ್ ಕೂಡ ನಾನು ಇಲ್ಲೇ ಈ ವಿಡಿಯೋದಲ್ಲೇ ಹಾಕಿದ್ರೆ ತುಂಬಾ ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ಸೊ ಅದಕ್ಕೆ ನಾನು ಆ ಒಂದು ವಿಡಿಯೋಸ್ ನ ಸಪ್ರೇಟ್ ಒಂದು ವಿಡಿಯೋದಲ್ಲೇ ಹಾಕಿದೀನಿ. ಯಾರ್ಯಾರೆಲ್ಲ ಕಾರ್ ಲವರ್ಸ್ ಇದ್ದೀರಾ, ಸೊ ಯಾರಿಗೆ ಕಾರ್ ಕಲೆಕ್ಷನ್ಸ್, ಬೈಕ್ ಕಲೆಕ್ಷನ್ಸ್ ಅವೆಲ್ಲ ನೋಡೋದಕ್ಕೆ ಆಸೆ ಇದೆ, ಸೊ ಖಂಡಿತವಾಗ್ಲೂ ನೀವು ಹೋಗಿ ಆ ಒಂದು ವಿಡಿಯೋನ ನೋಡ್ಬೋದು. ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಅಲ್ಲಿ ಕಾರ್ ತರನೇ ಕಾರ್ ಟೈರ್ ಇರುತ್ತಲ್ವಾ, ಆ ರೀತಿಯಲ್ಲೇ ಸ್ವಲ್ಪ ಒಂದು ಕಾನ್ಸೆಪ್ಟ್ ಅಲ್ಲಿ ಸ್ವಲ್ಪ ಒಂದು ಚಿಕ್ಕ ಪಾರ್ಕ್ ತರ ಮಾಡಿದ್ದಾರೆ. ನಮ್ಮ ಮನೆಯವರು ಕೂಡ ಮಗು ತರ ಅಲ್ಲಿ ಸ್ವಲ್ಪ ಪ್ಲೇ ಮಾಡ್ಕೊಂಡು ಅವ್ರ ಮಕ್ಕಳ ಜೊತೆ ಆಟ ಆಡ್ತಾ ಇದ್ರು. ಅಲ್ಲೂ ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡಿದ್ವಿ, ಒಂದು ½ an hour to 45 minutes. ಸೊ ಮಕ್ಳು ಕೂಡ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ರು. ಅವ್ರಿಗಷ್ಟಲ್ಲಿ ಸ್ವಲ್ಪ ಸುಸ್ತಾಗಿತ್ತು ಅಂತ ಹೇಳಿ ಬರ್ಗರ್ ಅಲ್ಲಿ ಪಕ್ಕದಲ್ಲಿ ಒಂದು ಸಣ್ಣ ಫುಡ್ ಕೋರ್ಟ್ ಇದೆ, ಚೆನ್ನಾಗಿತ್ತು. ನಾವು ಬರ್ಗರ್ನ ತಗೊಂಡ್ವಿ, ಇಷ್ಟ ಆಯ್ತು, ಚೆನ್ನಾಗಿತ್ತು ಟೇಸ್ಟ್. ಪಯಣ ಕಾರ್ ಮ್ಯೂಸಿಯಂ ನ ನೋಡ್ಕೊಂಡು ನೆಕ್ಸ್ಟ್ ನಾವೆಲ್ಲಿಂದ ಸ್ಟಾರ್ಟ್ ಆಗಿದ್ ಬಂದು KRS ಡ್ಯಾಮ್ಗೆ. KRS ಡ್ಯಾಮ್ಗೆ ನಾವು ಸ್ವಲ್ಪ ಬೇಗ ಹೋಗ್ಬೇಕು ಅಂತ ಅನ್ಕೊಂಡ್ವಿ. ನಾವು ಆಲ್ಮೋಸ್ಟ್ ಅಲ್ಲಿ ಪಯಣ ಒಂದು ಕಾರ್ ಮ್ಯೂಸಿಯಂ ನ ಬಿಡೋ ಅಷ್ಟರಲ್ಲಿ 4:30 ಆಗಿತ್ತು. ಸೊ ನಾವ್ ಅಲ್ಲಿಂದ KRS ಡ್ಯಾಮ್ಗೆ ಬೇಗ ಹೋಗ್ಬೇಕು. ಯಾಕೆಂತಂದ್ರೆ ಈ ಒಂದು ಡ್ಯಾಮ್ ನ ಒಂದು ನೈಟ್ ವ್ಯೂವೇ ಬೇರೆ ತರ ಇರುತ್ತೆ. ಸ್ವಲ್ಪ ಹಗಲೆಲ್ಲ ನೋಡ್ಬೇಕಾಗುತ್ತೆ. ಆ ಡ್ಯಾಮ್ ಎಲ್ಲ ನಿಮ್ಗೆ ಫುಲ್ ನೈಟ್ ಅಲ್ಲಿ ಕತ್ಲಾಗ್ಬಿಟ್ರೆ ಏನೂ ಕಾಣಿಸೋದಿಲ್ಲ. ಅಕ್ಕನ ಮಗಳು ಫಸ್ಟ್ ಟೈಮ್ ಬರ್ತಾ ಇರೋದ್ರಿಂದ ಅವ್ರಿಗೆ ಬೆಳಕಲ್ಲಿರುವಂತ ಫೀಲು ನೋಡ್ಬೇಕು. ಮತ್ತೆ ಕತ್ಲಾದ್ಮೇಲೆ ಅಲ್ಲಿ ಯಾವ್ಯಾವ ರೀತಿ ವಾಟರ್ ಡ್ಯಾನ್ಸ್ ಅದೆಲ್ಲ ಇರುತ್ತೆ ಅದನ್ನು ಕೂಡ ತೋರಿಸ್ಬೇಕು ಅಂತ ಹೇಳಿ ಸ್ವಲ್ಪ ಬೇಗನೆ ರೀಚ್ ಆದ್ವಿ. ಆಲ್ಮೋಸ್ಟ್ ಒಂದು 6 ಆಗಿತ್ತು ಅಲ್ಲಿ ರೀಚ್ ಆಗುವಷ್ಟರಲ್ಲಿ. ನೈಟ್ ವ್ಯೂ ಅಂತೂ ಸಖತ್ತಾಗಿತ್ತು. ನೀವೆಲ್ಲೇ ನೋಡಿದ್ರು ಕೂಡ ಮೈಸೂರು ಮಂಡ್ಯ ಸೈಡ್ ಎಲ್ಲ ನಿಮ್ಗೆ ಜಾಸ್ತಿ ಕಬ್ಬು ಮತ್ತೆ ಭತ್ತದ ಬೆಳೆನೇ ಹೆಚ್ಚಾಗಿ ಕಾಣಿಸುತ್ತೆ. ಸೊ ಒಂದು ಭತ್ತ ಮತ್ತೆ ಕಬ್ಬು ಬೆಳೆ ಬೆಳೆಯೋದ್ರಿಂದ ತುಂಬಾನೇ ಗ್ರೀನರಿ ಆಗಿರುತ್ತೆ. ನೋಡೋದಕ್ಕಂತೂ ತುಂಬಾ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಮೈಸೂರು ಮಂಡ್ಯ ಅಂತೂ ಗ್ರೀನರಿಗೆ ಮಾಡಿದ ಹೆಸರು, ಅಷ್ಟು ಚೆನ್ನಾಗಿರುತ್ತೆ. ಆ ಒಂದು ಸನ್ಸೆಟ್ ಆಗ್ತಾ ಇರೋದಕ್ಕೂ ಅಲ್ಲಿ ಗ್ರೀನರಿಗೂ ತುಂಬಾ ಚೆನ್ನಾಗಿ ವ್ಯೂ ಇತ್ತು. ನಾವು KRS ಡ್ಯಾಮ್ಗೆ ಮ್ಯಾಪ್ ಹಾಕಿದ್ವಿ. ಅದು KRS ಡ್ಯಾಮ್ ಮೇಲೆ ಭಾಗ ಆ ಒಂದು ಪೋರ್ಷನ್ ಹತ್ರ ಆ ಮ್ಯಾಪ್ ಕರ್ಕೊಂಡು ಹೋಗಿತ್ತು. ಸೊ ಆ ಮೇಲೆ ಎಲ್ಲ ಅಲೋ ಇಲ್ಲ. ನಾವು ಚಿಕ್ಕ ಮಕ್ಳಲ್ಲಿ ಇರ್ಬೇಕಾದ್ರೆ ಮೇಲೆ ಒಂದು KRS ಡ್ಯಾಮ್ನು ಕೂಡ ಹೋಗೋದಕ್ಕೆ ಬಿಡ್ತಿದ್ರು, ಬಟ್ ಇವಾಗ ಬಿಡ್ತಿಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಅಲ್ಲಿಂದ ಪೊಲೀಸರು ಡೈವರ್ಟ್ ಮಾಡಿ ನೀವು ಸ್ವಲ್ಪ ಬೃಂದಾವನ್ ಗಾರ್ಡನ್ಸ್ ಅಂತ ಹಾಕೊಳ್ಳಿ ಮ್ಯಾಪ್ ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾವು ಬೃಂದಾವನ್ ಗಾರ್ಡನ್ಸ್ ಅಂತ ಹೇಳಿ ಹಾಕೊಂಡು KRSಗೆ ಎಂಟ್ರಿ ಕೊಟ್ವಿ.
KRS ಡ್ಯಾಮ್ಗೆ ಎಂಟ್ರಿ ಕೊಟ್ಟಂಗೆ ಫಸ್ಟ್ ಅವ್ರು ನಮ್ಮನ್ನ ಕೇಳಿದೇನಪ್ಪ ಅಂತಂದ್ರೆ ಬೋಟಿಂಗ್ ಹೋಗ್ಬೇಕು ಅಂತ. ಸೊ ಮಕ್ಳು ಇಷ್ಟಪಟ್ರು ಅಂತ ಹೇಳಿ ನಾವು ಬೋಟಿಂಗ್ ಒನ್ ವೇ ತಗೊಂಡ್ವಿ. ಒನ್ ವೇ ಬಂದು ನಮ್ಗೆ ಒಬ್ಬೊಬ್ರಿಗೆ 50 rupees ಬೀಳುತ್ತೆ. ನೈಟ್ ಒಂದು 7:30 ಆ ಒಂದು ಇದ್ರಲ್ಲಿ ಬಂದು ಇಲ್ಲಿ ವಾಟರ್ ಡ್ಯಾನ್ಸ್ ಆಗುತ್ತಲ್ಲ ಆ ಒಂದು ಸ್ಟೇಡಿಯಂ ಅಲ್ಲಿ ಬಂದು ಕುತ್ಕೊಂಡ್ವಿ. ತುಂಬಾನೇ ಚೆನ್ನಾಗಿತ್ತು ವಾಟರ್ ಡ್ಯಾನ್ಸು. ನೆಕ್ಸ್ಟ್ ಅಲ್ಲೇ ಡ್ಯಾಮ್ ಒಳಗಡೆ ಪೊಟ್ಯಾಟೊ ಟ್ವಿಸ್ಟರು ಮತ್ತೆ ಫಿಶ್ ಅಂತೂ ಸೂಪರ್ ಆಗಿರುತ್ತೆ. ಸೊ ಅದಕ್ಕೆ ನನಗೂ ನಮ್ಮ ಮನೆಯವ್ರಿಗೂ ಫಿಶ್ ಅಂದ್ರೆ ಸಖತ್ ಇಷ್ಟ. ಸೊ ಅಲ್ಲೇ ಮಕ್ಕಳಿಗೆ ಒಂದು ಹೊಸ ಡಿಶ್ ನ ನಾವು ಟ್ರೈ ಮಾಡಿಸಿದ್ವಿ. ನಮ್ಮ ಅಕ್ಕನ ಮಗಳಿಗೆ ಕ್ರಾಬ್ ಸಖತ್ ಇಷ್ಟ ಆಯ್ತು. ಸೊ ಅಲ್ಲಿ ತಿನ್ಕೊಂಡು ಆಚೆ ಬಂದ್ವಿ. KRS ಡ್ಯಾನ್ಸ್ನೆಲ್ಲ ನೋಡಿ, ಮ್ಯೂಸಿಕಲ್ ಡ್ಯಾನ್ಸ್ನೆಲ್ಲ ನೋಡಿ ಈಗ ನಾವು ನಮ್ ಫ್ರೆಂಡ್ ಮನೆಗೆ ರೀಚ್ ಆಗ್ತಾ ಇದೀವಿ. ಇನ್ನೇನತ್ತ ಹೆಂಗಿತ್ತಮ್ಮ? ಹೆಂಗಿತ್ತು ವಾಟರ್ ಡ್ಯಾನ್ಸ್ ಎಲ್ಲ? ಹೆಂಗಿತ್ತು ಮ್ಯೂಸಿಕಲ್ ಲೈಟ್ಸ್ ಎಲ್ಲ? ಸೂಪರ್ ಆಗಿತ್ತಾ? ತುಂಬಾ ಎಂಜಾಯ್ ಮಾಡ್ದಾ? ಹೌದಾ, ನಿಂಗೆ ಇಷ್ಟ ಆಯ್ತೇನಮ್ಮ? ನೀನು ಹೌದಾ? ಓಕೆ, ನಿಂಗೆ ಹ್ಯಾಪಿ ಆಯ್ತಾ? ಓಕೆ ಓಕೆ. ನಾನ್ ಸ್ಟಾಪ್ ಆಗಿ ಡ್ರೈವಿಂಗ್ ಮಾಡಿ ಅವರು ಕೂಡ ಸುಸ್ತಾಗ್ಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ಹೋಗ್ತಾನೆ ಸ್ವಲ್ಪ ರೆಸ್ಟ್ ಮಾಡ್ಬೇಕು, ಊಟ ಮಾಡ್ಬಿಟ್ಟು. ಆಲ್ರೆಡಿ ಫೋನ್ ಮಾಡಿದ್ದಾರೆ ಅಡ್ಗೆ ಮಾಡಿದೀವಿ ಅಂತ. ಹೋಗೋದು, ಊಟ ಮಾಡೋದು, ಫಸ್ಟ್ ಮಲಗಬೇಕು. ತುಂಬಾ ಸುಸ್ತಾಗ್ಬಿಟ್ಟಿದೆ ಇವತ್ತು. ತುಂಬಾ ಪ್ಲೇಸಸ್ ನೋಡ್ಬಿಟ್ಟಿವಿ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆಗ ನಾವು ಆಗುವಂತ ಪ್ರತಿಯೊಂದು ವಿಡಿಯೋ ಕೂಡ ನೀವು ಮಿಸ್ ಮಾಡ್ತೀರಾ ನೋಡ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.